ಹಾಯ್, ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಡೆವಾಪ್ಸ್ ರೋಡ್ ಮ್ಯಾಪ್ 2026ನ ನೋಡೋಣ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಏನೇನು ಕಲಿಬೇಕು ಇನ್ 2026 ಅಲ್ಲಿ ಡೆವಾಪ್ಸ್ ಇಂಜಿನಿಯರಿಂಗ್ ಆಗ್ಬೇಕಾದ್ರೆ. ಓಕೆ, ಇದು ಹೆಂಗಿದೆ ಅಂದ್ರೆ ಲೈಕ್ ಬಿಗಿನರ್ಸ್ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ ಇಬ್ಬರಿಗೂ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಇದು ಬೇಸಿಕ್. ಓಕೆ, ಸೊ ಇದನ್ನ ನಾವು ಕಲಿಲೇಬೇಕು. ಏನು ಅಂದ್ರೆ ಲಿನಕ್ಸ್ ಜಸ್ಟ್ ಬೇಸಿಕ್ಸ್ ಇದ್ರೆ ಸಾಕು. ಓಕೆ, ದಿಸ್ ಇಸ್ ಒನ್ ಫಸ್ಟ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೆಟ್ವರ್ಕಿಂಗ್. ಇದು ಅಷ್ಟೇ, ಏನು ಇಂಡೆಪ್ತ್ ಆಗಿ ಬೇಡ. ಇದನ್ನು ನೆಟ್ವರ್ಕಿಂಗ್ ಬೇಸಿಕ್ಸ್ ಇದ್ರೆ ಸಾಕು ಕಲಿಯೋದು ನಮಗೆ ಡೆವಾಪ್ಸ್ ಇಂಜಿನಿಯರ್ಸ್ಗೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಬಂದ್ಬಿಟ್ಟು ನಿಮಗೆ ಗಿಟ್ ಅಂಡ್ ಗಿಟ್ ಹಬ್. ಓಕೆ, ಸೊ ಇವು ಮೂರು ಡೆವಾಪ್ಸ್ ಅಲ್ಲಿ ಬೇಸಿಕ್ಸ್ ಕಲಿತ್ರೆ ಸಾಕು. ಓಕೆ, ನೆಕ್ಸ್ಟ್ ಬಂದ್ ಇದು ಫಸ್ಟ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ CI/CD. ಓಕೆ, ಸೊ CI/CD ಅಂದ್ರೆ ಅದರಲ್ಲಿ ಜೆನ್ಕಿನ್ಸ್ ಬರುತ್ತೆ. ನೆಕ್ಸ್ಟ್ ಗಿಟಬ್ ಆಕ್ಷನ್ಸ್ ಅಂತ ಹೊಸದಾಗಿ ಬಂದಿದೆ. ಗಿಟಬ್ ಅಲ್ಲೇ ಎಲ್ಲಾನು CI/CD ಮಾಡುತ್ತಾರ, ಅದು ಗಿಟಬ್ ಆಕ್ಷನ್ಸ್. ಓಕೆ, ಅದನ್ನು ಕಲಿಬೇಕು. ಯಾಕಂದ್ರೆ ಈಗ ಜೆನ್ಕಿನ್ಸ್ ಓಲ್ಡ್ ಟೂಲ್ ಆಗ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಪ್ರಿಫರಿಂಗ್ ಗಿಟಬ್ ಆಕ್ಷನ್ಸ್ ನೌ-ಎ-ಡೇಸ್. ಓಕೆ, ಇದು CI/CD ಗೆ ಯೂಸ್ ಆಗುತ್ತೆ ಇವೆರಡು ಟೂಲ್. ಓಕೆ, ನೆಕ್ಸ್ಟ್ ಇದು CI/CD ಆಯ್ತಲ್ಲ. ಕಮಿಂಗ್ ಟು ನೆಕ್ಸ್ಟ್ containerization, containers and orchestration. Orchestrations. ಇದು very important in 2026 ಅಲ್ಲಿ. ಓಕೆ, ಸೊ ದಿಸ್ ಇಸ್ ದ ಗೇಮ್ ಚೇಂಜಿಂಗ್ ಇನ್ ಎವ್ರಿ ಕಂಪನಿ. ಒಂದು ಡಾಕರು, ಓಕೆ, ಇನ್ನೊಂದು ಕ್ಯೂಬರ್ನೆಟಿಸ್. ಸೊ ವಿತೌಟ್ ಡಾಕರ್ ಮತ್ತೆ ಕ್ಯೂಬರ್ನೆಟಿಸ್ ವಿ cannot imagine the deployments and all. ಓಕೆ, ಯಾಕಂದ್ರೆ ಮೈಕ್ರೋ ಸರ್ವಿಸ್ ಅಂತಿದೆ. ಬಿಕಾಸ್ ಆಫ್ ದ ಮೈಕ್ರೋ ಸರ್ವಿಸ್ ಎವ್ರಿಥಿಂಗ್ ಇಸ್ ಬಿಕಮ್ ವೆರಿ ಈಸಿ ನೌ-ಎ-ಡೇಸ್. ಓಕೆನಾ, ಇದು ಆಮೇಲೆ ಕ್ಯೂಬರ್ನೆಟಿಸ್ ಅಂತ ಇದೆ. ಓಕೆ, 2026 ಅಲ್ಲಿ ಸೊ Kubernetes without DevOps jobs almost impossible. Okay, you must know Kubernetes. Okay, so these are all the things you must know as a DevOps engineer. Okay, ಇದಾದ್ಮೇಲೆ ಇನ್ನು ಏನು ಕಲಿಬೇಕು ಅಂದ್ರೆ ಕ್ಲೌಡ್ ಪ್ಲಾಟ್ಫಾರ್ಮ್ಸ್. ಅದರಲ್ಲಿ ಏನೇನಿರಬೇಕು ಅಂದ್ರೆ ಒಂದು AWS. ಓಕೆ, ನೆಕ್ಸ್ಟ್ Azure or GCP. ಇದು ಆಪ್ಷನಲ್. AWS is a must. It is a must. Okay, next ಇದು optional because 60% of the companies are using AWS. Optional. Okay, so ನೀವು ಎರಡು ಕ್ಲೌಡ್ ಕಲಿತ್ರೆ ಅದು ನಿಮ್ಗೆ ಅಡ್ವಾಂಟೇಜ್. ಸೊ ಕ್ಲೌಡ್ ನಾಲೆಡ್ಜ್ ಮ್ಯಾಂಡೇಟರಿ ಆಗಿ ಬರಬೇಕು. ಓಕೆ, ವಿತೌಟ್ ಕ್ಲೌಡ್, ಯಾಕಂದ್ರೆ ಎಲ್ಲ ನಾವು ಇದು ಮೈಕ್ರೋ ಸರ್ವಿಸ್ ಆಗಲಿ ಬೇರೆವೆಲ್ಲಾನು ನಾವು ಕ್ಲೌಡ್ ಮೆಷಿನ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡೋದು. ಓಕೆ, ಇದು ಒನ್ ಪಾಯಿಂಟ್. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್. ಸೊ ವಿತೌಟ್ ದಿಸ್ ಇಂಟರ್ವ್ಯೂನೇ ನಡೆಯೋದಿಲ್ಲ. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್, ಇದನ್ನ ISE ಅಂತ ಕರೀತಾರೆ, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್. ಓಕೆ, ಇದೇನು ಅಂದ್ರೆ ನಾವು ಎಕ್ಸಾಂಪಲ್ ನಾವು AWS ಅಲ್ಲಿ ಒಂದು ಮಿಷಿನ್ ಕ್ರಿಯೇಟ್ ಮಾಡ್ಬೇಕಂದ್ರೆ 5 ನಿಮಿಷ ಹಿಡಿಯುತ್ತೆ.
ಅದೇ ನಾವು 10 ಮಿಷನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 1 hour ಬೇಕಾಗುತ್ತಲ್ವಾ. ಸೊ ಅದನ್ನ ಈಸಿ ಮಾಡೋಕ್ಕೆ ಟೆರಾಫಾರ್ಮ್ ಅಂತ ಒಂದು ಟೂಲ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡ್ರೆ ವಿತಿನ್ 5 minutes ಯು ಕ್ಯಾನ್ ಕ್ರಿಯೇಟ್ 10 ಮಿಷನ್ಸ್. ಓಕೆ, ಅದು ಅಡ್ವಾಂಟೇಜ್. ನೆಕ್ಸ್ಟ್ ಇಲ್ಲಿ ಇದು ಆನ್ಸಿಬಲ್ ಅಂತ ಬರುತ್ತೆ. ಆನ್ಸಿಬಲ್ ಇದು ನಿಮಗೆ ಬೇಸಿಕ್ಸ್ ಗೊತ್ತಿರೋ ಸಾಕು. ಯು ಶುಡ್ ನಾಟ್ ಬಿಕಮ್ ಲೈಕ್ ಎನಿ ಎಕ್ಸ್ಪರ್ಟ್ ಇನ್ ಆನ್ಸಿಬಲ್. ಆನ್ಸಿಬಲ್ ಅಂದ್ರೆ ಅದೊಂದು ಟೂಲ್ ಇದೆ. ಅದು ಇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಇನ್ನೂ ಏನಾದ್ರು ಕಲಿಯೋದು ಇದೆಯಾ ಅಂದ್ರೆ ಇವೆಲ್ಲ ಎಕ್ಸ್ಟ್ರಾ ಇನ್ನು. ಓಕೆ, ಇವೆಲ್ಲ ಮಾನಿಟರಿಂಗ್ ಬೇಕಾಗುತ್ತೆ. ಒಂದು ಮಾನಿಟರಿಂಗ್ ಟೂಲ್ಸ್ ಯಾವ ಇದಾವೆ ಅಂತ ನೋಡಿದ್ರೆ, ಒಂದು ಗ್ರಫಾನ ಅಂತ ಒಂದಿದೆ, ಇನ್ನೊಂದು ಪ್ರೊಮಥಿಸ್. ಓಕೆ, ಸೊ ಇಷ್ಟು ನಾವು ಕಲಿಬೇಕು ಇನ್ 2026 ಅಲ್ಲಿ. ಇದೆಲ್ಲ ಆದ್ಮೇಲೆ ಇನ್ನೂ ಯಾರು ಕಲಿಯೋದು ಅಂತ ಅಂದ್ರೆ, ಎಸ್, ಯು ಮಸ್ಟ್ ನೋ DevSecOps ಬೇಸಿಕ್ಸ್. ಓಕೆ, ಅದು ಏನು ಅಂತ ಅಂದ್ರೆ ಸೊ ಇವಕ್ಕೆಲ್ಲ ಲೈಕ್ ಸೆಕ್ಯೂರಿಟಿ ಕೊಡ್ಬೇಕಲ್ವಾ. ಓಕೆ, ಇವಕ್ಕೆಲ್ಲಾನು ನಾವು ಸೆಕ್ಯೂರಿಟಿ ಕೊಡ್ಬೇಕು. ಅದನ್ನೇ DevSecOps ಅಂತ ಕರೀತಾರೆ. ಅಂದ್ರೆ DevOps ಪ್ಲಸ್ ಸೆಕ್ಯೂರಿಟಿ ಪ್ಲಸ್ ಆಪರೇಷನ್ಸ್, DevSecOps. ಓಕೆ, ಅದು ಬೇಸಿಕ್ಸ್ ಗೊತ್ತಿರೋ ಸಾಕು. DevSecOps ಬೇಸಿಕ್ಸ್ ಅಂದ್ರೆ ಏನೇನು ಟೂಲ್ಸ್ ಬರುತ್ತೆ ಅಂದ್ರೆ DevSecOps ಅಲ್ಲಿ ಸೋನಾರ್ ಕ್ಯೂಬ್ ಅಂತ ಒಂದಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇದಿದೆ, ಕೋಡ್ ಕಮಿಟ್ ಅಂತೆಲ್ಲ ಬರುತ್ತೆ. ಸದ್ಯಕ್ಕೆ ಸೋನಾರ್ ಕ್ಯೂಬ್ ಅಂತ ಕಲ್ತ್ರೆ ಸಾಕು. ಓಕೆ, ಸೊ ಐ ಥಿಂಕ್ ಸದ್ಯಕ್ಕೆ ಇಷ್ಟು ಸಾಕು. ಇದರಲ್ಲೂ ಇನ್ನೊಂದಿದೆ, ಟ್ರಿವಿ ಅಂತ. ಇದು ಕಂಟೈನರ್ ಸ್ಕ್ಯಾನ್ ಮಾಡೋದಕ್ಕೆ ಇದು ಟ್ರಿವಿ ಟೂಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೀಕ್ರೆಟ್ ಮ್ಯಾನೇಜರ್. ಅಂದ್ರೆ ನಾವು ಮೇನ್ ಇಂಪಾರ್ಟೆಂಟ್ ಪಾಸ್ವರ್ಡ್ ಎಲ್ಲ ಎಲ್ಲಿ ಸ್ಟೋರ್ ಮಾಡ್ತೀವಿ, ಇದನ್ನ ವಾಲ್ಟ್ ಅಂತ ಒಂದು ಟೂಲ್ ಇದೆ. ಓಕೆ, ಈ ವಾಲ್ಟ್ ಒಳಗಡೆ ನಾವು ಸ್ಟೋರ್ ಮಾಡ್ತೀವಿ ಎಲ್ಲ ನಾವು. ಓಕೆ, ಸೊ ಮೈನ್ DevSecOps ಅಲ್ಲಿ ಏನ್ ಕಲಿಬೇಕು ಅಂದ್ರೆ, ಒಂದು ಸೋನಾರ್ ಕ್ಯೂಬ್ ಕಲಿಬೇಕು, ಇನ್ನೊಂದು ಟ್ರಿವಿ ಟೂಲ್ ಇದೆ, ಅದು ಕಂಟೈನರ್ ಸ್ಕ್ಯಾನಿಂಗ್ ಮಾಡೋದಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಸೀಕ್ರೆಟ್ ಮ್ಯಾನೇಜರ್ನ ಪಾಸ್ವರ್ಡ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ವಾಲ್ಟ್ ಅನ್ನೋ ಟೂಲ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ರೋಡ್ ಮ್ಯಾಪ್ ಫಾರ್ 2026. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ.